ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ನಡೆಯುತ್ತಾ ಕಾಕ್ರೋಚ್ ಪಾರ್ಟಿಯ ಪ್ರೊಟೆಸ್ಟ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಟೌನ್ ಹಾಲ್ ಮುಂಭಾಗದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಮೌನವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಸಿದ್ಧತೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಮಾನವ ಸರಪಳಿಯಿಂದ ಒಂದು ಪೋಸ್ಟ್ ಕೂಡ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಟೌನ್ ಹಾಲ್ ಮುಂಭಾಗ ಶಾಂತಿಯುತ ಪ್ರತಿಭಟನೆ ಮಾಡುವುದಾಗಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಪೋಸ್ಟ್ ವೈರಲ್ ಆಗಿರುವ ಬೆನ್ನಲ್ಲೇ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದು ಅಕ್ರಮವಾಗಿ ಸೇರಿದ್ರೆ ಜನ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರಂತೆ. ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಮನವಿ ಅರ್ಜಿ ಕೂಡ ಬಂದಿಲ್ಲ, ಹೀಗಾಗಿ ಯಾವುದಕ್ಕೂ ಕೂಡ ಅನುಮತಿ ನೀಡಿಲ್ಲ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ GBA ಅಧಿಕಾರಿಗಳು ಕೂಡ ಹೇಳಿದ್ದಾರಂತೆ. ಆದರೆ GBAಯಿಂದ ಒಂದು ಅನುಮತಿ ಪಡೆದುಕೊಳ್ಬೇಕು, ಈ ಸ್ಥಳದಲ್ಲಿ ನಾವು ಹಿಂಗೆ ಪ್ರೊಟೆಸ್ಟ್ ಮಾಡ್ತೀವಿ, ಮತ್ತು ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಬೇಕು, ಬಟ್ ಎಲ್ಲಿಂದಲೂ ಕೂಡ ಅನುಮತಿಯನ್ನು ಕೊಡಲಾಗಿಲ್ಲ. GBAಯಿಂದಲೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಅನುಮತಿ ಇಲ್ಲದೆ ಇರೋ ಕಾರಣದಿಂದಲೇ ಸಿಕ್ಕ ಜಾಗದಲ್ಲಿ ಪ್ರತಿಭಟನೆ ಮಾಡದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಕಡೆ ಎಲ್ಲೂ ಪ್ರತಿಭಟನೆ ಮಾಡಂಗಿಲ್ಲ, ಟೌನ್ ಹಾಲ್ ಬಳಿ ಗುಂಪು ಸೇರಿದಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರಂತೆ. ಆಲ್ರೆಡಿ ಪ್ರತಿಭಟನೆ ಪೋಸ್ಟ್ ವೈರಲ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ.